ಯಾವುದೇ ಕಾರಣ ಬರುವುದಾಗಲಿ ಎಂದು ಅಲ್ರಿ ಕಾರ್ಯಕ್ರಮ ಯಾರಿಂದ ನಡೆದ್ರಿ? ಈ 50 ಜಮೀನನ್ನು ಕೈವಶ ಮಾಡಿದ ಜಮೀನ್ದಾರ ಎಂದು ಅವರೇ ಉದ್ಘಾಟನೆ ಮಾಡಲು. ಅದು ನನ್ನಿಂದ ಹೇಗೆ ಜಮೀನ್ದಾರರೇ? ಏಕೆ ಸಂಕೋಚ ಪಟ್ಟದ ವಕೀಲರೇ? ನ್ಯಾಯಾಧೀಶರಾಗಿ ಆ ಪೀಠದ ಎತ್ತರವಾಗ ಈ ಕೆಲಸಕ್ಕೆ ಒಳ್ಳೆಯದ ಬರದು. ದಯಮಾಡಿ ಜೋಗಿಯನ್ನು ಬೇಯಿಸ್ರಿ, ಕಾರ್ಯಕ್ರಮ ಪ್ರಾರಂಭ ಮಾಡಿರಿ. ಈ ಕಡೆ ಬರೀ ವಕೀಲ. ಬೆಳಗಿಸುವುದನ್ನು ಏನು ಜಮೀನ್ದಾರ, ಇದು ಯಾರ ಹೊಲ ಎಂದು ತಿಳಿದು ಈ ರೀತಿ ನಾಟಕ ಮಾಡಲಿಕ್ಕೆ ಹತ್ತಿರ್ವಿ. ಅಡಿಗಲ್ಲಿ ಕಿತ್ತುಕೊಂಡು ನೀತಿವಂತನಾಗಿ ಕೀರ್ತಿ ನಿನ್ನ ಮಗನಿಗೆ ಶ್ರುತಿ ಆಡಿಸುವಿಯೋ ಇಲ್ಲ ನಿನ್ನ ಕೃತಿ ಬಯಲಿಗೆ ಎಳೆದು ಬಿಡಲು? ನನ್ನ ಹೊಲಕ್ಕೆ ನಕ್ಕಿ ನನ್ನ ಕಾಲಕ್ಕೆ ಅಡ್ಡಕ್ಕೆ ಏನವೇ ಪಡವ ಚಿಕ್ಕಂದಿನಿಂದಲೇ ನಿನ್ನ ಕೈಯಲ್ಲಿ ಚಿತ್ರಾಂಶ ಒಳಗದ ಗಾಯಗೊಂಡ ಗಡ ಸರ್ಪವಿದು. ಈ ಸಂದರ್ಭದಲ್ಲಿ ನಿನ್ನ ಕತ್ತಬೇಕೆಂದು ಮೊತ್ತಿಗೆ ಹಾಕಿ ಬಂದಿದ್ದೇನಲೇ ಈ ಹೊಲದ ಮಾಲಕನೊಂದಿಗೆ. ಆಸ್ತಿಯ ಮಾಲಕ ರಕ್ತ ರಾಜ ಜಮೀನ್ದಾರನ ಇಡೀ ಕರ್ನಾಟಕ ತುಂಬ ಹೆಸರುವಾಸಿಯಾಗಿ ಸತ್ತು ಹೋಗಿರುವ ನಿನ್ನ ಅಣ್ಣನ ವಂಶದ ಕುಡಿಯಲೇ ರಾಜ ಅಂತ. ಶಿವರಾಜ ಶಿವರಾಜ ಎಂಬ ಹೆಚ್ಚಿನ ಪತ್ರ ಸುಳ್ಳಿರುವಾಗ ನೀನು ಅವನ ರಕ್ತ ಔಷಧ ಕಟ್ಟ ನಿನ್ನ ಆಸ್ತಿ ಪಡೆದುಕೊಳ್ಳಕ್ಕೆ ತಾಕೋತಿದ್ರ ಕೋಟೆಯಲ್ಲಿ ಕೇಳ್ಕೊಂಡು ಹೋದ್ ಯಾರ ಆಸ್ತಿ ಅಂತ. ಕೋಟೆ ಇದ್ದು ವಾದಿರಾಜನಂತೆ ವಾದಿಸಿರುವಾಗ ನೀನೆಲ್ಲರಲ್ಲೇ ಈ ಆಸ್ತಿಗೆ ಹಕ್ಕುದಾರ. ಕಂತ್ರಿ ವಕೀಲರ ಲಂಚದ ಮಂಚ ಹತ್ತಿ ನಾಟಕ ಮಾಡ್ತೀನಿ ಅಂತಲೇ ಸ್ಟೇ ಆರ್ಡರ್ ತಂದಿದ್ದೀನಿ ಬೆಂಗಳೂರು ಹೈಕೋರ್ಟಿನಿಂದ. ಅದು ತೀರ್ಮಾನ ಆಗೋವರಿಗೆ ಯಾರಿಗೆ ಅವಕಾಶವಿಲ್ಲ ಈ ನನ್ನ ಆಸ್ತಿಯಲ್ಲಿ ಕಾಲಿಡಲು. ಇದಕ್ಕೂ ನೀನು ಮರ್ಯಾದೆಯಿಂದ ಹೋಗದಿದ್ದರೆ ನೀನಿಟ್ಟ ಕಾಲನ್ನೇ ಕಚನೆ ಕಡಿದು ಹಾಕಿ ಈ ಹೊಲದ ಗಡಿಯಾಚೆ ತೋರಿ ಬಿಡಲೇ ಕೂಳು ಕಾಣದ ನಾಯಿ ನರಿಗಳಿಗೆ. ನಮ್ಮ ಅಣ್ಣ ತಮ್ಮರ ಆಸ್ತಿಯಲ್ಲಿ ಭಾಗವಹಿಸಿ ನೀನು ಪಡವ ಬಡವರ ಮೇಲೆ ದಬ್ಬಾಳಿಕೆ ತೋರಿಸಿ ಕಾಪಿನಿಂದ ಮೆರೆಯುತ್ತಿರುವ ನಿಮ್ಮಂತ ಪ್ರತಿಯೊಬ್ಬ ಶ್ರೀಮಂತರ ಕೋಪ ನಿಲ್ಲಿಸಲು ಸದಾ ಹೋರಾಡುವ ಹಸಿದ ಹಬ್ಬುಲಿಲೆ ಎಷ್ಟರವಾದಿರೋ ಈ ನನ್ನ ಮಾತು ತಿಳಿಯದೆ ಉದ್ಗಾರತನದಿಂದ ಅಪ್ಪರಿಸಿ ನೀ ಹಾರಾಡಿದರೆ ಈ ನನ್ನ ಕೊಡಲಿ ದಗದಗನ ಬಾಯಿ ತೆಗೆದು ಕೇಳುತ್ತಲೇ ನಿನ್ನ ಎದೆಯ ಬೀಸಿ ರಕ್ತ 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 ಕುಡಿಯತನೆಂದು ಬಂದವರ ಕತ್ತನ್ನು ತೆಗೆಯಲು ಸದಾ ಕತ್ತಿ ಹಿಡಿದು ನಿಂತಿದ್ದಾನೆ ಈ ರಣತುಂಗ. ಮಿಸ್ಟರ್ ಪರಶುರಾಮ, ನೀ ರಣತುಂಗನೆಂದರೆ ರಣ ಹೇಳಿ ಎಂದು ಭಾವಿಸಬೇಡ. ಇವನು ರಣದ ಜಯದ ವೀರ. ಅದ ಅಟ್ಟ ಅಲ್ರಿ, ಇದು ನಮ್ದು ಇದು ರೀ ಜನರ ಇವನ ಜೈವೀರನಲ್ಲ ಲಕ್ಷ್ಮೀಪತಿ. ಕೊನೆಗೊಂದು ದಿನ ನಿಮ್ಮೆಲ್ಲರನ್ನು ಮಣ್ಣು ಮುಚ್ಚುವ ಹರಾಮ್ಕೋರ ಲೇ ಪರಶುರಾಮ. ಬಾಯಿ ಮುಚ್ಚಲೇ ನುಚ್ಚಾಕಿದವರ ಮನೆ ಬಾಗಿಲ ಕಾಯುವ ನಾಯಿ. ಏನಂತ ನಾಯಿಗೇನು ಗೊತ್ತಲ್ಲ
ಪರಾಕ್ರಮ ಲೇರಣ ಹೇಳಿ ಮತ್ತೊಬ್ಬರ ಆಸ್ತಿಯಲ್ಲಿ ಮನಿಮಠ ಕಟ್ಟಲು ಹೊರಟಿರುವ ನಿನ್ನ ದನಿವೊಬ್ಬ ನಾಲಕ್ಕಿ ಅವನ ಪಾದ ಹಿಡಿದವನ ಮನೆ ಬಾಗಿಲ ಕಾಯುವ ನೀನು ಒಬ್ಬ ನಾಲಕ್ಕಿ ನೀವಿಗೆಲ್ಲರೂ ಮರ್ಯಾದೆಯಿಂದ ಶಿವರಾಜನ ಹೊಲ ಬಿಟ್ಟು ಹೋಗದಿದ್ದರೆ ನಿಮ್ಮೊಬ್ಬೊಬ್ಬರ ಗಡ ಉರುಳಿಸಿ ಇಡಿಗಿ ಭೀಮಾಂಬಿಕೆ ಎದುರಿನಲ್ಲಿ ರಕ್ತ ಹರಿಸುವೆ ಜೋಗೆ. ಸತ್ತು ಹೋಗಿದ್ದಾಳೆ ನಿನ್ನ ತಾಯ ಮತ್ತೆ ಹುಟ್ಟಿ ಬಂದಿದ್ದಾಳೆ ನನ್ನ ಹೆತ್ತ ತಾಯಿ. ದೊಡ್ಡರಿಗೆ ದೂರ್ಗಿಯಾಗಿ ಶ್ರೀಷ್ಠರಿಗೆ ಅನ್ನದಾತಿಯಾಗಿ ಸ್ವಂತ ನನ್ನ ಅತ್ತಿಗೆಯಾಗಿ ನನ್ನ ಮನೆಯಲ್ಲಿ ಅವತರಿಸಿ ಬಂದಿದ್ದಾಳೆ. ಕಲಿಯುಗದ ಸೀತೆಯಾಗಿ ಅಂತ ಪವಿತ್ರ ಗರತಿಯರ ಕರಳನ್ನು ಕೊಯ್ದವರ ಜನ್ಮದಾತನ ಹೆಸರು ಹಸಿ ನುಂಗಿಸಲು ಸಾಧ್ಯಾಗಿರುವೆ ಅಂದಾಗ ನನ್ನ ಗೊತ್ತಿ ರಕ್ತ ಹೀರುವುದೇ ನನ್ನ ಗುರಿ. ಲೆಕ್ಕಿಸಿದರೆ ಹಾರಿದ್ರೆ ಇನ್ನು ರೆಕ್ಕೆ ಕತ್ತರಿಸಿ ಹಾಕಿ ಈ ಆಸ್ತಿಗೆ ನಾನು ಹಕ್ಕಿದ್ದಾಗಿ ಬರ್ತೇನೆ ಮಗನೇ. ಲಕ್ಷ್ಯವಿರಲ್ಲ ನನ್ನ ಪ್ರಾಣದ ಉಸಿರಿರುವವರೆಗೂ ನನ್ನ ಶಿವರಾಜನ ಹೊಲದಲ್ಲಿ ಎನ್ನಂತ ಒಂದು ನಾಯಿಗೆ ಹಚ್ಚಿ ಕೊಡಲು ಅವಕಾಶ ಕೊಡಲಾರೆ. ಹಾಗೇನಾದರೂ ಇದನ್ನು ಮಿಕ್ಕಿ ನೀನು ಮುಂದೆ ಬಂದ ನಿನ್ನ ಎದಗುಂಡಿಗೆ ಸೆಳಿ ಹೊರ ಬರುವ ನಿನ್ನ ರಕ್ತದಲ್ಲಿ ಸ್ನಾನ ಮಾಡಿ ನೊಂದ ಬಡವರ ಉಸಿರನ್ನು ಸನ್ಮುಖಿಯಾಗಿ ಮಾಡದಿದ್ದರೆ ನನ್ನ ಹೆಸರು ಪರಶುರಾಮನೇ ಅಲ್ಲ. ಮುಂದಕ್ಕೆ ಬಲೆ ಗಂಡಸಾಗಿ ನೋಡೋಣ. ಶಿವ್ಯ ಏನು ನೋಡುವಿ ಒದ್ದು ಕೆಡಲೆ ಅವರ ಬೋರ್ಡನ್ನು ಈ ಅವಮಾನದ ಅಪಮಾನದ ಕಾರ್ಯವನ್ನು ಇಲ್ಲಿ ಶಾಸ್ತ್ರ ಮಗನೇ ಕಣ್ಣಾರೆ ನೋಡ್ತಾ ಖಂಡಿತ ಕಾರ್ಯ ಮುಗಿಸುವುದೇ ನನ್ನೆಲ್ಲರ ಬಲವಾದ ಛಲ. ಈ ಜಲದಲ್ಲಿ ಪ್ರಾಣಿಯಾಗಿ ನೀವೇನಾದರೂ ದುಮುಕಲು ಬಂದರೆ ಕಾಣಕ್ಕೆ ಸಿಕ್ಕ ಮೀನಿನಂತೆ ಹೊರಗೆ ಹಾಕಿ ಬಿಡುವುದೇ ನನ್ನ ಬಲವಾದ ಛಲ. ಜನ ಕೈ ಹಾಕಿನ ಅವ್ರನ್ನ ಹೆಂಗ್ ಮಾಡ್ಬೇಕ್ರಿ? ತಲೆ ಕೆಡ್ಸಬೇಡ್ರಿ. ನೀವು ಹಾಕಿದ ನಿಮ್ಮ ಕೈಯನ್ನು ನಾನು ಕಡಿಯದೆ ಬಿಡಲಾರೆ. ನಿಮ್ಮೆಲ್ಲರಲ್ಲಿ ಗಂಡೆಂಬ ಎದೆಗಾರಿಕೆ ತಾಪತ್ತಿದ್ದರೆ ಇನ್ನೊಮ್ಮೆ ಸ್ಥಾಪನೆ ಮಾಡಲೇ ನೋಡೋಣ. ಪವಿತ್ರವಾದ ಈ ಶಾಂತಿಯುತವಾದ ಈ ನಮ್ಮ ಬಾಂಧವ್ಯದಲ್ಲಿ ನಾನೆಂದಿಗೂ ಸರಾಗಾಂಚೆ ಮುಂದುವರಿಸಲಿಕ್ಕೆ ಅವಕಾಶ ಕೊಡಲಾರೆ. ಮೇಲಾಗಿ ನಿಮ್ಮಂತವರಿಗಾಗಿ ನನ್ನ ಗುರು ಶ್ರೀ ಅಖಂಡೇಶ್ವರ ಸುಲ್ತಾನದಿಂದ ಈ ಕೊಡ್ಲಿಯನ್ನು ನನ್ನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಮೇಲಾಗಿ ನಾನು ಓದುವುದೇ ನಿಮಗಾಗಿ. ಆ ಶಿವರಾಜ ನಮಗಾಗಿ ಅಣ್ಣ ಅತ್ತಿಗೆಯರು ಕಾಯ್ತಾ ಇದ್ದಾರೆ. ಹೋಗೋಣ ಬಾ.
ಮಾವ ಜಮೀನ್ದಾರರು ಎಲ್ಲ ಆಸ್ತಿ ನನ್ನ ಕೈ ಸೇರಿ ಬರಬೇಕಾದರೆ ನಾಳೆ ರಣತುಂಗನಿಂದ ನಿನ್ನ ಶಿವರಾಜನ ಕೊಲೆ ಆಗಲೇಬೇಕು. ಅಂದಾಗ ತೀರುತ್ತದೆ ನನ್ನ ಸೇಡು. ಒಂದು ಅಡಿಗಲ ಸಮಾರಂಭದಲ್ಲಿ ನನಗಾದ ಅವಮಾನದ ಉರಿಪಿ ನೆನಪಿಸಿಕೊಂಡರೆ ಜಗದಗಿದ ಊರು ಹೇಳುತ್ತದೆ ನನ್ನ ಸೇಡೆಂಬ ಕ್ರೋಧೆ ಜ್ವಾಲೆಯಲ್ಲಿ. ಆ ಜ್ವಾಲೆಯಲ್ಲಿ ನಿಮ್ಮೆಲ್ಲರನ್ನ ಆಹುತಿ ಮಾಡಿ ರತಿಯಂತೆ ನನ್ನ ಕೈ ಸೇರಿ ಬರುವ ಪಲ್ಲವಿಯನ್ನು ನನ್ನ ನಲ್ಲೆಯಾಗಿ ಸ್ವೀಕಾರ ಮಾಡಿಕೊಂಡು ನಕರಾಗಿ ಹೋಗುತ್ತಿರುವ ಸೀತಾ ಶಿವರಾಜರ ಪ್ರಾಣಕ್ಕೆ ಪ್ರಣಾಮ ಸಲ್ಲಿಸಿ ಸೋತು ನಿಮ್ಮ 50 ಎಕರೆಗೆ ನಾ ಧ್ವನಿಯನಾಗಿ ಮೆರೆಯದಿದ್ದರೆ ನನ್ನ ಹೆಸರು ತ್ಯಾಗರಾಜನೇ ಅಲ್ಲ. ನೀವ ಸೈಡ್ ನಿಂತಾರೆ ಎಂದಕ್ಕೆ ಸರಿಯಪ್ಪ. ಸೈಡ್ ಅಂದ್ರೆ ಹೋಗಿ ಅಲ್ಲಿ ಕುಂತ ಮಕ್ಕಳನ್ನ ಬರೋದಲ್ಲ ಅದ್ರಾಗ ಒಂದ್ ಸ್ವಲ್ಪ ಸೈಡ್ ಸರ್ ಕೊಡ್ರಿ ಅಂತಂದ್ವಿ. ಎದಕ್ ಬರ್ತಾರಲ್ಲ ಅವ್ರು SP ಸಾಹೇಬ್ರು? ನಮ್ದು ಭಾರಿ ಕರ್ತವ್ಯ ನೋಡಿಕೊಂಡು ನಮಗ ಭತ್ತ ಏರ್ಸಕ್ ಬರ್ತಾರ. ಭತ್ತ ಏರ್ಸಕ್ ಬರ್ತಾರ ಏನು ಮತ್ತೇನು ನಮಗ್ ನೆಗಡಿ ಆಗೈತಿ ಅಂತ ಭತ್ತದಲ್ಲಿ ಮೂಗಡಿಯಾಗಿ ಏರ್ಸಕ್ ಬರ್ತಾರ. ಯು ಶಟ್ ಆಫ್. ನಮ್ಮ ಡಿಟಿ ಐತ್ರಿ ಎಲ್ಲ ಪಿಟಪ್. ಈಗ ನಮ್ಮ SP ಬಂದು ನಾವು ಘಟಕ ಯಾರ್ಲಿ ಘಟಕ ಶಿವ ಪೂಜೆ ಕುಂತಾಗ ಪಾರ್ಟಿ ಯಾವಾಗ ಒಂದು ದುಂಡ ಹಾಕಿ ಭತ್ತವಲ್ಲಿ ನೋಡ್ಲಿ ಅದ್ರ ರೆಕ್ಕೆ ದುಡ್ಡ ಕಾಣ್ತದೆ ಯಾಕೆ ಜಂಪ ಚುಕ್ಕಿ ಹೋಗ್ಯವ ಮಗನ ನೀನು ಗಂಡಸರ ಮೈ ನೆಕ್ಕಿ ಹೋಗ್ಯಾವ ಮಗನ ನೀನು ಎಂತ ನೆಕ್ಕಿ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಂಡು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅಜು ಹಳ್ಳಿ ನಿಂದೂರ ಇಲ್ಲ ಕಳ್ಳದವರ ಪ್ರೀತಿನೇನ ಎಲ್ಲದವರ ನಿಮ್ಮ ಊರ ಹುಡುಗರ ಬಾಳ ಜೋರ ಬಲ ನಮ್ಮ ಮನೆಯಾಗ ಎಲ್ಲ ಮಾಡಿದಲ್ಲ ನಾವು ಆದ್ರೂ ಮಾಡಲ್ಲ ನನ್ನ ಕನಸ ಕಟ್ಟಿನ ಸಾವಿರಾರ ಒಡದ ಆಸಲ್ಲ ಜನರ ಮನೆಯಲ್ಲಿ ಕಾರ್ಯವ ನೋಡಿದ ಮನಾಡಳಿಗೆ ಬಂದು ಬೆಳೆದಲೆ ಬೆರೆದರೆ ಕೊನಾನೇನು ಕೊಡಿನಾನು ಉಳಿದರೆ ತಂಪು. ಒಂದು ಸಾರಿ ಹೇಳಿ ಬಿಡು ಕಾರಬೇಡ ಹೇಳಿ ಬಿಡು ನನ್ನ ಅಂದು ನಿಜವನ್ನು ಹೇಳಿ ಬಿಡು ನನ್ನಾನೆ ನಿನ್ನಾನೆ ಒಂದೇನೆ ಎಂದು ನನ್ನಾನೆ ನಿನ್ನಾನೆ ಒಂದೇನೆ ಎಂದು ನಾನು ನಾನೇ ನೀನು ನಾನೇ ಹೊಯ್ಕೊಂಡು ಹೋಗೋದು ಅಟ್ಟ ಈಗ. ಇನ್ನ ಒಂದು ಲಾಸ್ಟ್ ಅಂದ್ರೆ ಲಾಸ್ಟ್
ನೀ ಏನ್ ಚಲನ ಮಾಡ್ಬಿಟ್ಟಿಲ್ಲ ಒಂದ್ ಶನಿ ಮಾಡಾಕತ್ತಾನಲ್ಲಿ ಸಾಕು ಮುಗುಸ ಅಂತೇಳಿ ನನಗೆ ಈಗ 3 ಗಂಟೆ ಐತಿ ನನಗೆ ಈಗ ಹೇಳಾಕತ್ತೈತಿ ಲೇ ನಿಮ್ಮೋನ್ ಆಯ್ಕೆ ಮಕ್ಳೇ ನಮಗ ಸಾಕು ಮುಗಿಸು ಅಂತ ನೀನ ಅನ್ನಕತ್ತೆ ನಿಮ್ಮೋನೇನು ಪಾಪ ಅಪ್ಪಿ ಅವಂದು ಅಂಗ್ಲಿಕ್ ಮಿಸ್ಟೇಕ್ ಆಗಿಲ್ಲ ಗ್ರಾಮರ್ ಮಿಸ್ಟೇಕ್ ಆಗೈತೆ ಅವಂದು ಅದಕ್ಕೆ ಹೇಳಾಕತ್ತ ನಾವು ನಾನು ಜಾಡಿಸ್ಲಿ ಬದುಕಲಿ ಹ್ಯಾಂಗ ಹೇಳ ನಿನ್ನ ಮರೆತ ಕಣ್ಣೆತ್ತಿ ನೋಡಿಲ್ಲ ಯಾರನ್ನು ನಿನ್ನ ಮರೆತ ಕಣ್ಣಿದ ಕನಸಿನ ದೂರ ಆಗಲಿಲ್ಲ ನಿನ್ನ ಜೋಗ ನನ್ನ ಬಿಟ್ಟು ನೀ ಹೋದ ತ್ಯಾಗ ಪದರಲ್ಲಿ ಜೀವ ಉಳಿದಿಲ್ಲ ನೋಡ ನನ್ನ ಬಿಟ್ಟು ನೀ ಹೋದ ತ್ಯಾಗ ಪದರಲ್ಲಿ ಜೀವ ಉಳಿದಿಲ್ಲ ನೋಡ ಚಾರ್ಜ್ ಮಾಡೋಗ ಹೌದು ಅವಂದು ಸಿಎನ್ಜಿ ಅವಾಗ ಹೆಪ್ಪಗಟ್ಟತ್ತವ ನಿಂದು ಜನರೇಟರ್ ಮ್ಯಾಗ ಪೆಟ್ರೋಲ್ ನಡಿತೈತಿ ಚಿಮ್ನಿನಾರ ನಡಿತೈತಿ ಹಂಗಾದ್ರೆ ನಡೀತೈತಿ ಪೂರ ಬರಗಟ್ಟ ನಿಂತಕೋದು ನಮಸ್ಕಾರ ರೀ ಸಾಬ್ರ ಎಸ್ ಸರ್ ಇದು ಮೊಸರಲ್ರಿ ನಾ ತಂದಿದ್ದು ಕುಂಬರ್ ಕೆಸರು ಅಯ್ಯೋ ನೀನ್ ನಮ್ಮ ಕನ್ನಡ ಸರ್ ಅಯ್ಯ ಹಂಗೆ ಕೈಗಡಕತ್ತೀರಿ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ನನ್ನ ಹೆಸರು ಗೊತ್ತೈತ್ಲಿ ಗೊತ್ತಾಗೈತೆ ನಾವು ಗುಡ್ಡದ ಮೇಲೆ ಅವಸರ ಹಂಗೆ ಬಾಯ್ ಬಿಡ್ತೀರಿ ನಿಮ್ ಕಡೆಗೆ ಸೂರು 10 ವರ್ಷದಿಂದ ಎದ್ದೈತ್ಲಿ ನಮ್ ತಲೆ ಸೂರು ಯಾಕ ನಿನ್ನ ಕೂಡ ಮದುವೆ ಆಗ್ಬೇಕಂತಂದು ಕೂಡ ಮದುವೆ ಆಗಕ್ಕ ಆ ಕೆಪಾಸಿಟಿ ನಿಮಗ್ ಐತಾ ನಮ್ದ ಗೊತ್ತ ಏನು ಯಾಕ ಹುಡುಗಿ ಯಾಕೆ ಇಲ್ಲ ಅಂತ ಮಾಡಿ ಏನ್ ನಮ್ಗ ಒಮ್ಮೆ ಬಂದು ನೋಡ ಮದುವೆ ದಾಮ್ ಧೂಮಾಗೆ ಮಾಡ್ಕೊಂಡ್ಬಿಡ್ತೀವಿ ಅಷ್ಟು ಪವರ್ ಐತ ನಿಮ್ ಬಿಡಿ ಫುಲ್ ಪವರ್ ಅದನ್ನ ಹಂಗಿಟ್ಟಿವಿ ನಮ್ ಪ್ಯೂರ್ ಒಮ್ಮೆ ಅದಕ್ಕೆ ಈ ಬಡಿಗೆ ಐತಿ ನೋಡಿಲ್ಲ ಅಲ್ಲೇ ನಿಮ್ ಮುಂದೆ ಐತಿ ಮತ್ತ ಈ ಬಡಿಗೆಗೆ ಒಮ್ಮೆ ರೈಟ್ ಅಂತಂದು ಆರ್ಡರ್ ಕೊಟ್ವಿ ಅಂದ್ರ ಇದೈತಲ್ಲ ಈ ಬ್ಯಾಗ್ನ್ಯಾಗ ಹೋಗಿ ಶಾಲಕ ನೋಡಿ ಇಟ್ನಿ ಅಂದ್ರ ಒಳ್ಳೆ ಎಲ್ಲ ಹೊರಕ್ಕೆ ಬಂದ್ಬಿಡುತ್ತೆ ನೋಡ ಹೌದು ಒಮ್ಮೆ ಅದಕ್ಕೆ ಕೈ ಹಾಕಿ 3 ಇಂಚ್ ಕಟ್ ಮಾಡಿದ್ನಿ ಅಂದ್ರ ಅವಾಗ ಗೊತ್ತೈತಿ ನೀನು ಪವರ್ ಅದಕ್ಕಂತ ಓಡಿಸ್ಬೇಡ ಬಾಳ ಸ್ಪೀಡ್ ನಾನು ಕಟ್ಟಿಬಿಡ್ತೀನಿ ನೀನೇನು ಕೊಳ್ಳಿಗೆ ಗುಡ್ಡಿ ದೌಡು ಹೌದಲೇ ಮಗನ ಅಲ್ಲಲೇ ನಿನಗಿಂತ 10 ವರ್ಷ ಸೀನಿಯರ್ ಪೊಲೀಸ್ ನಾನು ಇಲ್ಲಿ ಇರುವಾಗ ನೀ ಕಡ್ತಿಯಲ್ಲ ಈಕಿ ಕೊಳ್ಳಿಗೆ ಗುದ್ದಿನ ಸರಸ ಸೊಂಡಿ ಭಾಷೆಗೆ ಅರೇ ಬಾಯ್ ಚಕ್ಕ ಲೇ ಕೈ ನಿಂತಾಗ ನಿನಕ್ಕಿಂತ 5 ವರ್ಷ ನಾನು ಕೈಕಾಲು ಸೋತ್ ಪೊಲೀಸ್ ಇಲ್ಲಿ ನಿಂತೇನೆ ಅಂತ ನೀ ಕರ್ಕೊಂಡೋಗಿ ಬಾಚಿನ ನಾನಿನ್ ಮನಸ್ಸು ಮಾಡಬಾರ್ದ ಮಾಡಿದ್ನಂದ್ರ 6 ತಿಂಗಳ ವರ್ಷ ಮಾಡಿದ್ನ ಅಯ್ಯ ತಗೋರು ಹರಕ ಚೊನ್ನ ಹಿಡ್ಕೊ ಜಗ್ಗ ಅಲ್ಲಲೇ ನೀನ್ 6 ತಿಂಗಳ ನಾನ್ ಬರೀ 3 ತಿಂಗಳ ಬಾಯ್ ಚಕ್ಕ ಮಗಲ್ ಬಿಡು ಹೇಗಿಲ್ಲ ಮತ್ತೆ ನಾನಾ ಚಗ್ಗೇನಲ್ಲ ಏ ಹಂಗೆ ಬರೀಕತ್ತಿರ್ಲೇ ಬಸ್ಕೆಟ್ ನಾಯಿ ಬೈದವಂಗ ನೋಡ್ರಿ ನನ್ನ ಮದುವೆ ಆಗ್ಬೇಕಾದ್ರೆ ನಾ ಒಂದ್ ಪ್ರಶ್ನೆ ಕೇಳ್ತೀನಿ ಯಾರು ಸರಿಯಾದ ಉತ್ತರ ಕೊಡ್ತೀರಿ ಅವ್ರನ್ನ ಮದುವೆ ಅಕ್ಕಿನ ನಾನು ಯಾಕ 10 ನಾನು ಹೇಳ್ತೇನೆ ಅದಕ್ಕ 10 20 ಅದಕ್ಕೆ ನಾವು ಯಾವ್ದಕ್ಕೆ ಎಲ್ಲವು ಹೌದು ನೀ ತುದಿ ಮ್ಯಾಗ ನಿಂತಿ ಇವತ್ತು ನಿಂದೇನಿದ್ರು ತುದಿ ಮ್ಯಾಗ ಐತಿ ಕೇಳ ಹಂಗಂದ್ರ ಹೇಳ ಹೇಳ್ತೀನಿ ಕೇಳಂಗಂದ್ರ ಅತಿ ಕಾಲಿಲ್ಲದೆ ಅತಿ ವೇಗವಾಗಿ ಓಡುವ ಪ್ರಾಣಿ ಯಾವುದು ಅಯ್ಯೋ ಇದೆಂತ ದೊಡ್ಡ ವಿಷಯ ಗೋಮರ ಕುದುರೆ ಅಂತ ನೋಡಿ ಮಗನ ಬಂದು ನೀವರು ಒದಿತೀರ ನೀವು ಮಂಗ್ಯನ ಮಗನ ಕುದುರೆ ಅಲ್ಲಲೇ ಮಗನ ಅದು ನರಿಲೇ ನರಿ ಅಲ್ಲ ನಿಮ್ಮ ಮೋನ್ ಕಟ್ಟಬರ್ಗ ಮಳ್ಳು ಕುರಿ ಅದು ಮಳ್ಳು ಕುರಿ ಅಲ್ಲ ಸೋತ್ರ ಇಬ್ರು ಸೋತ್ರ ಸೋತಿವಂತ ನೀನ ಹೇಳ್ಬಿಡಲ್ಲ ಅದ್ರ ಉತ್ತರ ನಮ್ ತಮ್ಮ ಹೇಳ ನೋಡಲ್ಲ ಯಾತ್ ಹೇಳ ಯಾಕ ಕೆರೆ ಆಗಲ್ಲ ಅದ ಇಲ್ಲ ನೀನ್ ನೋಡಿ ಹೇಳ್ತೀನಿ ಮುನ್ಮುಖ ಹಾವು ಅಂದ್ರೆ ಮುಗಿದ ಮತ್ತೆ ನಾಗರಾವು ಅದನ್ನ ಹೆಸರು ಮತ್ತ ಅದಕ್ಕ ಹಾವು ಅಂತ ಹೇಳ್ಬಿಡು ಇಲ್ಲೇ ತಿಳ್ಕೊ ನಿಂದ 5 ದಿವಸ ಇನ್ನೊಂದ್ ಹೇಳ ನಾನು ಹೇಳ್ತೀನಿ ಸಡೆ ಇನ್ನೊಂದ ಮಾಮ ಗಟ್ಟಿದ್ಯಾ ನಡ್ದನ್ ಕೈ ತೆಗಿಯೋದನ್ನ ಹಂಗಿರ್ಬೇಕು ಇವತ್ತು ಹೆಂಗಿರ್ಬೇಕು ಟಗರು ಬಂತು ಟಗರು ಇದು ಎಲ್ಗುಂಚಿ ಟಗರು ಟಗರ್ ಅಲ್ಲ ಅದು ಕುರಿಯಾಗಿ ಹೋಗೈತಿ ಏನ್ ಮಾಡ್ತಿದ್ಯಾ ನೀ ಹಂಗೆಂದ ಅವ್ನು ವೀಕ್ನೆಸ್ ಮಾಡಕತ್ತಿ ಪಾಪ ನಿಂದು ಯಾವಾಗಾದ್ರೂ ಎದುರ್ಬೇಕು ಪಾಪ ಅದ ವರ್ಷಕ್ಕೊಮ್ಮೆ ಹೇಳ್ತಿರ್ತದ ಟಗರು ಅದಕ್ಕೂ ಮಣ್ಣು ಹಾಕೋದ ಇನ್ನೊಂದ್ ಹೇಳ ಹೇಳ್ರಿ ರೈಲ್ವೆ ಬಸ್ ಮತ್ತ ವಿಮಾನದಾಗ ಟಿಕೆಟ್ ಇಲ್ಲದೆ ಅಡ್ಡಾಡುವ ವ್ಯಕ್ತಿ ಯಾರು ಮಂತ್ರಿ ಅಂತ ನೋಡ್ರಿ ಮಗ ಕಂತ್ರಿ ನನ್ನ ಮಗ್ಗ ಅಲ್ಲಲೇ ನಾ ಕುಂದ್ರ ಸೀಟ್ ಅಲ್ಲ ಅಲ್ಲ ಸೋತು ಬರಲ್ಲ
ನನಗೆ ಗೊತ್ತೈತಿ ನೀ ಬಸರೋದೈತೆ ಯಾಕೆ ಮುಟ್ಟಿ ತೋರ್ಸಕತ್ತಿ ಅದನ್ನ ನಾ ಬೆಳಕರ್ತಿ ಡೆಲಿವರಿ ಮಾಡ್ತೀನಿ ಅದನ್ನ ನಾರ್ಮಲ್ ಆಗ್ಲಿ ಸಿಜರಿಂಗರ್ ಆಗ್ಲಿ ಮಾಡೇ ಕೈ ಬಿಡ್ತೀನಿ ಇವತ್ತು ಸೋತಿರೋದಿಲ್ಲ ಸೋತಿ ಹೇಳ್ಬಿಡಲ್ಲ ವರ್ಷ ತುಂಬದ ಹುಡುಗ ತುಪ್ಪದ ತೊಡುಗ ಮಾತಲ್ಲಿ ನಮ್ಗೆಲ್ಲ ರಗಡ ಏ ಬೀಡಿ ಕೇಡಿ ನಾವಿಬ್ರು ಗುದ್ದಾಡಕಿನ ಈಕಿನ ಸುಡಿ ಚಂದ್ರ ಕೊಟ್ರೆ ಹೇಗೈತೆ ಅಂತೀರಿ ಅವ ಯಾರು ಅವ ಯಾರು ಅವ ನಮ್ ದೋಸ್ತ ಎಲ್ಲದ ನಾವ ಕೈ ಎತ್ತ ಹೇಗದಲ್ಲ ಕೆಂಪನ್ ಫಾರಿನ್ ಬಾಯ್ ಅದಕ್ಕೆ ಕೊಡೋಣ ಅಂತ ಹಂಗಂದ್ರೆ ನಿಮ್ ಬಾಯಿಗೆ ಹಾಕೋಣ ಮುಗುಡ ನಾ ಏನ ಬರ್ತೀನಿ ಬರ್ಲೆ ಇಲ್ಲೇನು ಚಿನ್ನ ಆಡುತ್ತ ಬಾರ್ರಿ ನನ್ನ ಗಿಡ ಜವಾರಿ ಹೆಣ್ಣ ಅಡ್ರ ಒಂಬತ್ತು ಹಂಗಂದ್ರು ನಿನಗ ಬಿಟ್ಕೊಟ್ರ ಬಾಳೆ ನಂದ ಐತಿ ಅಲ್ಲಿ ಐತಿ ಈಗ ಬರ್ರಿ ನೀನು
ನಂದೆಲ್ಲ ಕಾಸರಾದ ನಿಂತನ ನಾನು ನಿನ್ ಲೋಕನಾಗ ಅದೀನಿ ಯಾವಾಗ ನಿಂದ್ರಿಸಿ ನೀ ಬೆಳತಾನ ಅವನ ಲೋಕದಾಗಿದ್ರೆ ಹಂಗೆ ನಿಂದು ಅರ್ಥ ಕೊಟ್ಟೇನೆ ಆ ಪಾಲು ಪಟಿ ಇಲ್ಲ ನಡಿ ಡವೆಲ್ ಹೋಗ್ರೆ ನಡ್ಯಾಗ ರೋಹನ್ ಇನ್ನೊಂದು ಹೋಗದ ಹೋಗ್ತೀರಿ ನಾನ್ ರೆಡಿ ಪ್ಲೀಸ್ ಮಮ್ಮ ಪ್ಲೀಸ್ ನಾನ್ ರೆಡಿ ಜೋರ್ಸಿ ಹೆಂಗ ಅವ ಹೆಂಗ ಅನ್ನಕತ್ತಾನ ನೋಡು ಎಡೆ ಹಂಗಂದ್ರೆ
ಮಾತ ಅದ್ರ ಕ್ಯಾಮ್ನ ಕರೆಂಟ್ ಅದಾವ ಅಲ್ಲಿ ಮತ್ ನೀ ಕರೆಂಟ್ ಹೊಡೋದು ಕಾಯಿಗೆ ಆಗ್ಬೋದು ಬಂದೆ ಅಮ್ಮ ಹೋಗ್ಬಿಡ್ರೆ ನಡಿ ಹಂಗಂದ್ರೆ ಬಾ 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 ಬಾ. ಮಲ್ಲಪ್ಪ ಮಕ್ಕಳು ಸಾಬು ಲಕ್ಷ್ಮೀಗನವರಿಗೆ ಮಲ್ಲಪ್ಪ ನಾಗಮನಿ ಅವರಿಗೆ